ಕುಡಿಯುವ ನೀರಿಗೆ ವಿಷ ಬೆರೆಸಿ ಶಾಲಾ ಮಕ್ಕಳ ಕೊಲೆಗೆ ಸಂಚು. ಎಸ್ಡಿಪಿಐ ಬೃಹತ್ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕುಡಿಯುವ ನೀರಿಗೆ ವಿಷ ಬೆರೆಸಿ ಶಾಲಾ ಮಕ್ಕಳ ಕೊಲೆಗೆ ಸಂಚು ಮಾಡಿದ್ದಾರೆ ಎಂದು ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಎಸ್ಡಿಪಿಐ ಪಕ್ಷದ ಅಧ್ಯಕ್ಷ ಜಾಕೀರ್ ಕೌಜಲ್ಗಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಕುಡಿಯುವ ನೀರಿಗೆ ವಿಷ ಬೆರೆಸಿದ ನೀಚರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಖಾರವಾಗಿ ಎಸ್ಡಿಪಿಐ ಪಕ್ಷದ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಡಿಪಿಐ ಪಕ್ಷದ ಮುಖಂಡ ಅಲ್ತಾಫ್ ಮುಲ್ಲಾ, ಹುಲಿಕಟ್ಟಿ ಗ್ರಾಮದಲ್ಲಿ ಇರುವ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಕಳೆದ 7-8 ವರ್ಷಗಳಿಂದ ಸುಲೇಮಾನ್ ಗೋರಿನಾಯಕ್ ಎಂಬ ಮುಸ್ಲಿಂ ಶಿಕ್ಷಕ ಪ್ರಧಾನ ಗುರುಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಇವರನ್ನು ಗ್ರಾಮದಿಂದ ಬಿಡಿಸಬೇಕೆಂಬ ಹಠದಿಂದ ಅದೇ ಗ್ರಾಮದ ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್ ಮತ್ತು ಕೃಷ್ಣ ಮಾದರ್ ಎಂಬುವವರು ಕುತಂತ್ರ ಮಾಡಿ ವಿದ್ಯಾರ್ಥಿಗಳ ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿ ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರೆ. ಮೂವರಿಗೂ ಕಠಿಣ ಶಿಕ್ಷೆಯಾಗಬೇಕು. ಮುಸ್ಲಿಂ ಮುಖ್ಯ ಶಿಕ್ಷಕನ ವರ್ಗಾವಣೆ ಮಾಡಲು ಶಾಲೆಯ ನೀರಿನ ಟ್ಯಾಂಕಿಗೆ ವಿಷವಿಟ್ಟಿದ್ದನ್ನು ವಿರೋಧಿಸಿ ಮತ್ತು ಈ ಕೃತ್ಯವನ್ನು ಮಾಡಿದವರಿಗೆ ಯುಎಪಿಎ ಕೇಸ್ ಹಾಕಿ ಗಲ್ಲು ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ ಎಸ್ಡಿಪಿಐ ಪಕ್ಷದ ಮುಖಂಡ ಸಾದಿಕ್ ದಿಲಾವರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಪಕ್ಷದ ಅಧ್ಯಕ್ಷ ಜಾಕೀರ್ ಕೌಜಲ್ಗಿ, ಸರ್ವ ಸದಸ್ಯರು ಮತ್ತು ಮುಖಂಡರು, ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು. ಪ್ರತಿಭಟನೆ ಮಾಡಿದರೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮದುರ್ಗ ಸಮಿತಿ ಕ್ಷೇತ್ರ ವತಿಯಿಂದ ಈ ಬೆಳಗಾಂ ಜಿಲ್ಲಾ ಸವದತ್ತಿ ತಾಲೂಕು ಹುಲಿಕಟ್ಟಿ ಗ್ರಾಮದ ಇದು ಕನ್ನಡ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಿ ಏನು ಈ ಭಯೋತ್ಪಾದಕದ ಕೃತ್ಯ ನಡೆದಿದೆ ಅದರ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಇವತ್ತು ಇಟ್ಟುಕೊಂಡಿದ್ದೀವಿ. ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿಮ್ಮ ಮುಂದಿನ ಹಂತ ಏನು? ನಮ್ಮ ಮುಂದಿನ ಹಂತಿನ ಏನೆಂದರೆ, ಈಗ ಆರೋಪಿಗಳು ಈ 3 ಜನ ಇದ್ದಾರೆ. ಈ 3 ಜನ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಈ ಕೃತ್ಯ ಮಾಡಲು ಇದರ ಹಿಂದೆ ದೊಡ್ಡ ಕೈವಾಡವಿದೆ ಅಂತ ನಮಗೆ ಸಂಭವಿಸಿದೆ. ಇದರ ಹಿಂದೆ ಯಾರ ಕೈವಾಡವಿದೆಯೋ ಇದಕ್ಕಿಂತ ಇದನ್ನು ತನಿಖೆ ಮಾಡಿ ಇದರ ಹಿಂದೆ ಯಾರು ಕೈವಾಡಿದೆ ಅವರಿಗೆ ಉನ್ನತ ಮಟ್ಟದ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಮ್ಮ ಈ ಪ್ರತಿಭಟನೆ ಆಗ್ರಹಿಸಿ ನಾವು ಪ್ರತಿಭಟನೆ ಮಾಡಿದ್ದ ಈ ಕಾರಣದಿಂದ. जय भीम। सोशल डेमोक्रेटिक पार्टी ऑफ इंडिया के जानिब से आज ये प्रोटेस्ट जो रखा गया है, ये एक सौंदत्ती तालुक हुलीकट्टी ग्राम के वहाँ पर एक बहुत बड़ा एक क्या है आतंक होकर है। क्या है वहाँ पर एक श्री राम सेना के 3 लोगों ने मिलाकर बच्चों के पानी के टंकी में जहर को डालकर उन बच्चों को पीने के लिए दिया गया। ये उनका मकसद ये था कि वहाँ पर एक प्रिंसिपल जो मुस्लिम कम्युनिटी से हैं उनको वहाँ से निकालने के लिए वहाँ से उनके नाम को बदनाम करने के लिए क्या है ये चीज़ें करी गई। मैं उनसे कहना चाहता हूँ क्योंकि ये जो काम किए हैं बहुत गलत काम है। ये एक देशद्रोही काम है जो मासूम बच्चों पर जो अभी तक वो क्या है फ्यूचर भी नहीं देखे अपना, उन पर क्या है ये जुल्म ढाया गया है। ये जुल्म के खिलाफ ये श्री राम सेना के जो कार्यकर्ता हैं इन्होंने इस काम को अंजाम दिया है, तो उनको कड़ी से कड़ी सज़ा होना चाहिए। और मैं आग्रह करता हूँ जो हमारे सौंदत्ती तालुकी के जो सीपीआई है और वहाँ के पीएसआई है और रामदुर्ग से यहाँ के पूरे क्या है जो पुलिस डिपार्टमेंट है उनसे मेरी आग्रह है जो अरेस्ट होकर हैं उनके लिए यूएपीए केस होना चाहिए और उनको कड़ी से कड़ी सज़ा होना चाहिए। कम से कम उनको फांसी ही सज़ा है उनकी, उसके अलावा उनकी कोई सज़ा नहीं है। जो ये संगठन बनाकर है जो प्रमोद मुतालिक, वो इसके पीछे उनका भी हाथ है। उन्हीं की वजह से ये सब क्या काम होकर है, तो ये कड़ी से कड़ी उनके ऊपर सख्त से सख्त कार्रवाई होनी चाहिए। और मेरी एसपी से भी आग्रह है कि ये जो होकर है इसके लिए उनका भी पूरा क्या है इसके अंदर क्या है साथ मिलना चाहिए। जो हम प्रोटेस्ट कर रहे हैं इस प्रोटेस्ट को कामयाब कराने के लिए हमारे यहाँ के पुलिस डिपार्टमेंट और मीडिया वाले जितने हमें साथ दिए